ಹಾಯ್ ಫ್ರೆಂಡ್ಸ್, ನಾನು ಇವಾಗ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಆ ಟಾಪಿಕ್ ಏನಂದರೆ ಅದು ನಮ್ಮ ಹತ್ರನೇ ಇರುತ್ತೆ, ಆದರೆ ನಾವು ಅಷ್ಟೊಂದು ಅದ್ರ ಮೇಲೆ ಗಮನ ವಹಿಸಲ್ಲ. ಸರಿ, ಇವಾಗ ವಿಷಯಕ್ಕೆ ಬಂದರೆ, ನೀವು ಯಾವಾಗಾದರೂ ಸ್ಕೂಲ್, ಲೈಬ್ರರಿ, ಕೋರ್ಟ್, ಹಾಸ್ಪಿಟಲಲ್ಲಿ ಸೈಲೆನ್ಸ್ ಅಂತ ಹೇಳಿರೋದನ್ನ ಕೇಳಿದ್ದೀರಾ? ಕೇಳೇ ಇರ್ತೀರ. ಆದರೆ ಯಾರು ಸೈಲೆಂಟಾಗಿ ಇರೋಕ್ಕೆ ಮಾತ್ರ ಇಷ್ಟಪಡಲ್ಲ ಅಲ್ವಾ? ಇನ್ನು ಹಾಗೆ ಹೇಳೋರನ್ನ ನೋಡಿ ಇರಿಟೇಟ್ ಆಗ್ತೀವಿ. ಆದರೆ ನಿಶಬ್ದದಿಂದ ಸಿಗೋ ಫಲಿತಗಳನ್ನ ಕೇಳಿದರೆ ಮಾತ್ರ ನೀವು ಕೂಡ ಸೈಲೆನ್ಸ್ ಅಂತಲೇ ಹೇಳ್ತೀರಾ. ಈ ಸೈಲೆಂಟ್ನ ಸೀಕ್ರೆಟ್ನ ನೀವು ತಿಳ್ಕೊಳ್ಬೇಕು ಅಂದ್ಕೊಂಡ್ರೆ ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅಷ್ಟೇ ಅಲ್ಲ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೀಗೆ ಎಷ್ಟೋ ವ್ಯಾಲ್ಯೂಯಬಲ್ ವೀಡಿಯೋಸ್ಗೆ ಸಂಬಂಧಿಸಿರೋ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಒಬ್ಬ ದಡ್ಡನನ್ನು ಅವನ ಮಾತಿನಿಂದಲೇ ಗುರುತಿಸ್ಬೋದು, ಅದೇ ಬುದ್ಧಿವಂತನನ್ನು ಅವನ ನಿಶಬ್ದದಿಂದ ಗುರುತಿಸ್ಬೋದು. ಇದು ಪೈಥಾಗರಸ್ ಹೇಳಿರೋ ಲೈನ್ಸ್. ಇದರ ಅರ್ಥ ಮಾತ್ರ ನಮಗೆ ಗೊತ್ತಾದರೆ ಖಂಡಿತ ಸೈಲೆನ್ಸ್ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಯಾರಿಗಾದರೂ ಸರಿ, ಯಾವಾಗ, ಎಲ್ಲಿ, ಹೇಗೆ, ಎಷ್ಟೊತ್ತು ಮಾತಾಡಬೇಕು ಅನ್ನೋ ವಿಷಯ ಗೊತ್ತಿರಬೇಕು. ಹಾಗೆ ತಿಳ್ಕೊಂಡ್ರೆ ನಿಮ್ಮಿಂದ ಸಕ್ಸಸ್ನ ದೂರ ಮಾಡೋಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ. ಒಂದು ಸರಿ ಬಿಲ್ಲಿನಿಂದ ಹೊರಟ ಬಾಣ, ಗನ್ನಿಂದ ಹೊರಟ ಬುಲ್ಲೆಟ್ ಹೇಗೆ ಮತ್ತೆ ಹಿಂದೆ ಬರಲ್ವೋ ಹಾಗೆ ಮಾತಾಡಿರೋ ಮಾತುಗಳನ್ನ ಸಹ ಹಿಂದೆ ತಗೊಳ್ಳೋಕ್ಕಾಗಲ್ಲ. ಒಂದೊಂದು ಸಾರಿ ಸೈಲೆಂಟಾಗಿರೋದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಅದೇ ಮಾತಾಡಬಾರ್ದಾಗಿರೋ ಯಾವುದಾದ್ರೂ ಒಂದು ಮಾತು ಮಾತಾಡಿದ್ರೂ ದೊಡ್ಡ ಅಪಘಾತನೇ ನಡಿಬೋದು. ಅಂದರೆ ನಿಮ್ಮ ಮಾತು ನಿಮ್ಮ ಸ್ಟ್ರೆಂತ್, ಹಾಗೆ ನಿಮ್ಮ ಮಾತೆ ನಿಮ್ಮ ವೀಕ್ನೆಸ್ ಸಹ ಆಗುತ್ತೆ. ಆದರೆ ಕೆಲವರು ತಾವು ಬುದ್ಧಿವಂತರು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಮಾತಾಡ್ತಾನೆ ಇರ್ತಾರೆ. ಬಟ್ ಸೈಲೆನ್ಸಲ್ಲೇ ನಿಜವಾದ ಪವರ್, ಸಕ್ಸಸ್ ಇದೆ ಅಂತ ಎಷ್ಟೋ ಜನ ರಾಜರು, ನಾಯಕರು, ಗುರುಗಳು ತಮ್ಮ ಜೀವನ ವಿಧಾನದಿಂದ ನಿರೂಪಿಸಿ ಸಕ್ಸಸ್ ಆದರು. ನಿಮ್ಮ ಸುತ್ತ ಇರೋರಲ್ಲಿ ಸಕ್ಸಸ್ ಆಗ್ತಿರೋರನ್ನ ಒಂದು ಸರಿ ಗಮನಿಸಿದ್ರೆ ಈ ವಿಷಯ ನಿಮಗೆ ಅರ್ಥ ಆಗುತ್ತೆ. ಅವರು ತುಂಬ ಕಡಿಮೆ ಮಾತಾಡ್ತಿರ್ತಾರೆ. ಎಲ್ಲಿ ಮಾತಾಡಬೇಕೋ, ಎಷ್ಟು ಮಾತಾಡಬೇಕೋ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗೆ ಕಾಮಾಗಿ ಇದ್ಕೊಂಡೆ ಅಂದ್ಕೊಂಡಿರೋದನ್ನ ಸಾಧಿಸ್ತಾ ಇರ್ತಾರೆ. ಇನ್ನು ಸ್ವಲ್ಪ ಜನ ಲಬೋದಿಬೋ ಅಂದ್ಕೊಂಡು ಲೊಡ ಅಂತ ಮಾತಾಡಿದ್ರು ಏನು ಫಲಿತ ಕಾಣಿಸಲ್ಲ. ಏನಿದು, ನಿಜವಾಗ್ಲೂ ಸೈಲೆಂಟಾಗಿದ್ದರೆ ಸಕ್ಸಸ್ ಆಗಿಬಿಡ್ಬೋದಾ? ಅದು ಹೇಗೆ, ನಮಗೂ ಹೇಳಿ ಅಂತೀರಾ? ಹಾಗಾದರೆ ಇವಾಗ ಹೇಳೋ ಅಂಥ ಸೈಲೆನ್ಸಿಂದ ಬರೋ 6 ಬೆನಿಫಿಟ್ಸ್ನ ಈ ವಿಡಿಯೋದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದು, ಸೈಲೆನ್ಸ್ ಮೇಕ್ಸ್ ಯುವರ್ ಆಪೋನೆಂಟ್ ಕನ್ಫ್ಯೂಸ್ಡ್. ನಿಮ್ಮ ಸೈಲೆನ್ಸ್ ಎದುರಲ್ಲಿರೋರನ್ನ ಕನ್ಫ್ಯೂಸ್ ಮಾಡುತ್ತೆ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ರೂಮಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದ್ಕೊಳ್ಳಿ. ನೀವು ಮಾತ್ರ ಏನು ಮಾತಾಡದೇ ಇರಿ. ರೂಮೆಲ್ಲ ಕಾಮ್ ಆಗೋವರೆಗೂ ನೀವು ಒಂದು ಮಾತು ಮಾತಾಡದೆ ವೆಯ್ಟ್ ಮಾಡಿ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಇರೋ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ನೀವು ಯಾಕೆ ಮಾತಾಡ್ತಿಲ್ಲ ಅನ್ನೋ ಆಲೋಚನೆಯಿಂದ ಅವ್ರಿಗೆ ನಿಮ್ಮ ಮೇಲೆ ಅಟೆನ್ಷನ್ ಹೆಚ್ಚಾಗುತ್ತೆ. ಅಸಲು ಏನು ಥಿಂಕ್ ಮಾಡ್ತಿದ್ದೀರೋ ಅನ್ನೋ ಆಲೋಚನೆ ಅವರಲ್ಲಿ ಶುರು ಆಗುತ್ತೆ. ಇದೇನು ಮ್ಯಾನುಪ್ಯುಲೇಷನ್ ಟೆಕ್ನಿಕ್ ಅಲ್ಲ, ಇದನ್ನೇ ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡೋದು ಅಂತಾರೆ. ಯಾವಾಗ ರೂಮ್ ಎಲ್ಲ ಸೈಲೆಂಟ್ ಇಲ್ಲ ಕಾಮ್ ಆಗುತ್ತೋ ಆವಾಗ ಎಲ್ಲರೂ ಕೇಳೋಕ್ಕೆ ರೆಡಿ ಆಗ್ತಾರೆ, ನಿಮ್ಮ ಮೇಲೆ ಫೋಕಸ್ ಮಾಡ್ತಾರೆ. ಆವಾಗ ಶುರು ಮಾಡಿ ನೀವು ಮಾತಾಡೋಕ್ಕೆ. ಖಂಡಿತ ನಿಮ್ಮ ಮಾತುಗಳು ಅವರ ಮೇಲೆ ಇಂಪ್ಯಾಕ್ಟ್ ತೋರಿಸುತ್ತೆ. ದ ಗ್ರೇಟೆಸ್ಟ್ ವಾರಿಯರ್ ಸನ್ ಝೂ ಬಗ್ಗೆ ಕೇಳಿದ್ದೀರಾ? ಇವರು ಸೈಲೆಂಟ್ ಅನ್ನೋ ವೆಪನ್ ಯೂಸ್ ಮಾಡಿನೇ ತನ್ನ ಶತ್ರುಗಳನ್ನ ಜಯಿಸಿದ್ರು. ನಮ್ಮ ನಿಶಬ್ದ ಎದುರಲ್ಲಿರೋರನ್ನ ತುಂಬ ಅನ್ಕಂಫರ್ಟಬಲ್ ಆಗಿ ಮಾಡುತ್ತೆ ಅಂತಾರೆ ಇವರು ತನ್ನ ಸೈಲೆನ್ಸಿಂದ ತನ್ನ ಶತ್ರುಗಳ ಆಲೋಚನೆಗಳನ್ನ ಡೀಪ್ ಥಿಂಕಿಂಗಲ್ಲಿ ಬೀಳಿಸಿದ್ರು. ನೀವು ಯಾವಾಗ ಸೈಲೆಂಟಾಗಿರ್ತೀರೋ ಆವಾಗ ನಿಮ್ಮ ಆಪೋನೆಂಟ್ ಅವರು ತಮ್ಮ ಗುರಿನ ಮರೆತು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ, ನಿಮ್ಮ ನೆಕ್ಸ್ಟ್ ಮೂವ್ ಹೇಗಿರುತ್ತೆ ಅನ್ನೋ ಆಲೋಚನೆಯಲ್ಲಿ ಬಿದ್ದು ಡೈವರ್ಟ್ ಆಗ್ತಾರೆ. ಆವಾಗ ಅವರ ಮೇಲೆ ನೀವು ಈಸಿಯಾಗಿ ಸಾಧಿಸಬಹುದು. ಅದಕ್ಕೆ ಹಿ ವಿಲ್ ವಿನ್ ಹೂ ನೋಸ್ ವೆನ್ ಟು ಸ್ಪೀಕ್ ಆ್ಯಂಡ್ ವೆನ್ ನಾಟ್ ಟು ಸ್ಪೀಕ್ ಅಂತ ಸನ್ ಝೂ ಹೇಳ್ತಾರೆ. ಅಂದರೆ ಯಾವಾಗ ಮಾತಾಡಬೇಕು, ಯಾವಾಗ ಮಾತಾಡಬಾರ್ದು ಅಂತ ತಿಳ್ಕೊಂಡವನೇ ವಿಜಯನ ಹೊಂದಬಲ್ಲ ಅಂತ ಅರ್ಥ. ಇನ್ನು ಎರಡನೇದು, ಸೈಲೆನ್ಸ್ ಬಿಲ್ಡ್ ಲೇಸರ್ ಫೋಕಸ್. ನಿಶಬ್ದ ನಮ್ಮ ಏಕಾಗ್ರತೆನ ಹೆಚ್ಚಿಸುತ್ತೆ. ಇದರ ಬಗ್ಗೆ ಬುದ್ಧ ಏನು ಹೇಳಿದಾರೋ ನೋಡೋಣ. ಏನಾದರೂ ಮಾತಾಡಬೇಕು ಅಂದ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಲ್ಲಿ 3 ಪ್ರಶ್ನೆಗಳಿಗೆ ಉತ್ತರ ಹೇಳ್ಕೊಂಡ್ಮೇಲೆ ನಿಮ್ಮ ಮಾತಿನ ದ್ವಾರನ ತೆರೆಯಿರಿ ಅಂತ ಹೇಳಿದ್ದಾರೆ. ಆ 3 ಪ್ರಶ್ನೆಗಳು ಏನಂದರೆ, ನೀವು ಏನು ಮಾತಾಡಬೇಕು ಅಂತ ಇದ್ದೀರೋ ಅದಕ್ಕೆ ವ್ಯಾಲ್ಯೂ ಇದೆಯಾ?
ಎರಡನೇದು, ಇವಾಗ ನೀವು ಮಾತಾಡೋ ಅವಶ್ಯಕತೆ ಇದೆಯಾ? ಇನ್ನು ಮೂರನೇದು, ನಿಮ್ಮ ಮಾತಿನಿಂದ ಅಲ್ಲಿನ ಪರಿಸ್ಥಿತಿಯನ್ನು ಬದಲಾಯಿಸ್ತೀರಾ? ಈ 3 ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಈ 3ರಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರ ಸಿಕ್ಕಿಲ್ಲ ಅಂದರೆ ನೀವು ಅಲ್ಲಿ ಸೈಲೆಂಟ್ ಆಗಿರೋದೇ ಒಳ್ಳೆಯದು. ಈ 3 ಪ್ರಶ್ನೆಗಳ ಬಗ್ಗೆ ಆಲೋಚಿಸೋ ಪ್ರಯತ್ನದಲ್ಲಿ ಟಾಪಿಕ್ ಮೇಲೆ, ನಿಮ್ಮ ಮಾತಿನ ಮೇಲೆ ಫೋಕಸ್ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ನೀವು ಮಾತಾಡೋ ಮಾತುಗಳು ಇನ್ನಷ್ಟು ಪವರ್ಫುಲ್ಲಾಗಿ ತಯಾರಾಗುತ್ತೆ. ಇನ್ನು ಮೂರನೇದು, ಪೀಪಲ್ಸ್ ಅಟೆನ್ಷನ್. ಸೈಲೆಂಟ್ ಆಗಿರೋರು ಎಲ್ಲರ ಅಟೆನ್ಷನ್ನ ಅವರ ಕಡೆ ತಿರುಗಿಸ್ಕೊಳ್ಬಲ್ಲರು. ಒಂದು ಗ್ರೂಪ್ ಡಿಸ್ಕಷನ್ನಲ್ಲಾಗಲಿ, ವರ್ಕ್ ಮೀಟಿಂಗಲ್ಲಾಗಲಿ, ಇಲ್ಲ ಒಂದು ಕ್ಲಾಸ್ ರೂಮಲ್ಲಾಗಲಿ ಈ ರೀತಿಯ ಸಿಚುವೇಶನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತೀರ. ಯಾರಾದರೂ ಕಂಟಿನ್ಯೂಸ್ ಆಗಿ ಮಾತಾಡ್ತಿರೋವಾಗ ಸ್ವಲ್ಪ ಹೊತ್ತು ಕೇಳಿಸ್ಕೊಳ್ತೀವಿ, ಆದರೆ ನಂತರ ಹೆಚ್ಚಾಗಿ ಅವರ ಮಾತನ್ನು ಲೆಕ್ಕಿಸಲ್ಲ. ಸೊ ಅವರೇ ಮಾತಾಡ್ತಾ ಸಡನ್ನಾಗಿ ಕಾಮ್ ಆಗ್ತಾರೆ. ತಕ್ಷಣ ನಾವು ತಿರುಗಿ ನೋಡ್ತೀವಿ ಏನಾಯಿತು ಅಂತ. ಅದು ಕ್ಲಾಸ್ ಟೀಚರ್ ಆಗಿರ್ಬೋದು, ಮೀಟಿಂಗಲ್ಲಿ ಬಾಸ್ ಆಗಿರ್ಬೋದು. ಈ ಟೆಕ್ನಿಕ್ನ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇನ್ನು 4th ಒನ್, ಸೈಲೆಂಟ್ ಬಿಲ್ಡ್ಸ್ ಟ್ರಸ್ಟ್. ಇತರರ ಜೊತೆ ನಮಗೆ ಕಮ್ಯುನಿಕೇಷನ್ ಬೆಳಿಬೇಕಂದ್ರೂ, ಅವರ ಜೊತೆ ರಿಲೇಷನ್ಶಿಪ್ ಬೆಳೆಸ್ಕೊಳ್ಬೇಕಂದ್ರೂ, ಒಳ್ಳೆಯವರ ಜೊತೆ ಕನೆಕ್ಷನ್ ಬೆಳಿಬೇಕಂದ್ರೂ ಬೇಕಾಗಿರೋ ಮುಖ್ಯವಾದ ಕ್ವಾಲಿಟಿ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ. ಯಾರಿಗಾದರೂ ನಿಮ್ಮ ಮೇಲೆ ನಂಬಿಕೆ ಬೆಳಿಬೇಕಂದ್ರೆ ನೀವು ಮಾಡಬೇಕಾಗಿರೋದು ಗುಡ್ ಲಿಸ್ನರ್ ಆಗಿ ಬದಲಾಗಬೇಕು. ನಿಮ್ಮ ಸೈಲೆನ್ಸ್ ಆಫ್ ಹ್ಯೂಮರ್ ಜೊತೆ ನಿಮ್ಮ ಎದುರಲ್ಲಿರೋರನ್ನ ಇಂಪ್ರೆಸ್ ಮಾಡ್ಬೋದು. ಅವರು ನಿಮ್ಮನ್ನ ಇಷ್ಟ ಸಹ ಪಡ್ಬೋದು. ಆದರೆ ನಿಮ್ಮ ಮೇಲೆ ನಂಬಿಕೆ ಅವ್ರಿಗೆ ಏರ್ಪಡಬೇಕು ಅಂದರೆ ಮಾತ್ರ ಅವರು ಹೇಳೋ ಮಾತುಗಳನ್ನ ನೀವು ತುಂಬ ಪೇಷನ್ಸ್ ಆಗಿ ಕೇಳಬೇಕು. ನಿಮಗೆ ಇಲ್ಲಿ ಒಂದು ಡೌಟ್ ಬರ್ಬೋದು, ಮಾತಾಡೋಕ್ಕಿಂತ ಹೆಚ್ಚಾಗಿ ಯಾಕೆ ಕೇಳಿಸ್ಕೊಳ್ಬೇಕು ಅಂತ ಬಂತಾ? ನಿಮ್ಮ ಡೌಟ್ ಹೇಗಿದೆ ಅಂದರೆ, ಕಾಸನ್ನ ಖರ್ಚು ಮಾಡೋಕ್ಕಿಂತ ಸೇವ್ ಮಾಡೋದು ಯಾಕೆ ಮುಖ್ಯ ಅನ್ನೋ ಹಾಗೆ ಇರುತ್ತೆ. ಇತರರ ಮಾತುಗಳನ್ನ ಕೇಳೋದು, ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಚಿಕ್ಕ ವಿಷಯನೇ ಅಲ್ಲ. ಲಿಸ್ನಿಂಗ್ ಅಂದರೆ ನೀವು ಕಾಮಾಗಿದ್ದು ಎದುರಲ್ಲಿರೋರು ಮಾತಾಡೋದನ್ನ ಕೇಳಿಸ್ಕೊಳ್ತಿರೋ ಹಾಗೆ ಆ್ಯಕ್ಟ್ ಮಾಡ್ತಾ ಅವರು ಸ್ಟಾಪ್ ಮಾಡಿದ ಮೇಲೆ ಮಾತಾಡೋಣ ಅಂತ ವೆಯ್ಟ್ ಮಾಡ್ಬೋದು. ಆದರೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇರಲ್ಲ. ನಿಮ್ಮ ಸುತ್ತ ಇರೋ ಪರ್ಯಾವರಣನ, ಅವರು ಹೇಳೋ ಮಾತಲ್ಲಿರೋ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೇಕು ಅಂದರೆ ನಿಮಗೆ ಅಬ್ಸರ್ವೇಷನ್ ಆ್ಯಂಡ್ ಲಿಸ್ನಿಂಗ್ ಅನ್ನೋ ಇಂಪಾರ್ಟೆಂಟ್ ಸ್ಕಿಲ್ ಇರಲೇಬೇಕು. ಇದೆಲ್ಲ ಕೇವಲ ಸೈಲೆಂಟ್ ಆಗಿದ್ರೇ ಬರುತ್ತೆ. ತುಂಬ ಜನ ಹೊಸಬರಾಗಲಿ ಇಲ್ಲ ಹಳೆಯವರಾಗಲಿ ಮೀಟ್ ಆಗಿದ್ದ ಕೂಡಲೇ ಮಾತಾಡ್ತಾನೆ ಇರ್ತಾರೆ. ಅವರು ಲೈಫ್ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಾಗಲಿ, ಇಲ್ಲ ಎಷ್ಟು ಪ್ರಾಬ್ಲಮ್ಸ್ಗಳ ಜೊತೆ ಜೀವನ ನಡೆಸ್ತಿದ್ದೀನಿ ಅಂತ ಹೇಳ್ಕೊಳ್ತಾನೆ ಇರ್ತಾರೆ. ಸ್ವಲ್ಪ ಹೊತ್ತು ಕಾಮ್ ಆಗಿರೋದಕ್ಕೆ ಕೂಡ ಅವರು ತುಂಬ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಅದಕ್ಕೆ ಮಾತಾಡ್ತಾನೆ ಇರ್ತಾರೆ. ಆದರೆ ಸಕ್ಸಸ್ಫುಲ್ ಆ್ಯಂಡ್ ಪವರ್ಫುಲ್ ಪೀಪಲ್ನ ಯಾವಾಗಾದರೂ ಅಬ್ಸರ್ವ್ ಮಾಡಿದ್ದೀರಾ? ಅವರು ಮಾತಾಡೋಕ್ಕಿಂತ ಹೆಚ್ಚಾಗಿ ಎದುರಲ್ಲಿರೋರನ್ನ ಪ್ರಶ್ನೆ ಕೇಳ್ತಾ ಅವರು ಹೇಳೋದನ್ನು ಕೇಳ್ತಿರ್ತಾರೆ. ಎದುರಲ್ಲಿರೋರು ಹೇಳೋವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾರೆ. ಹಾಗಾಗಿ ಆಪೋಸಿಟ್ ಪರ್ಸನ್ ತಮಗೆ ತುಂಬ ಇಂಪಾರ್ಟೆನ್ಸ್ ಆ್ಯಂಡ್ ವ್ಯಾಲ್ಯೂ ಕೊಡ್ತಿದ್ದಾರೆ ಅಂತ ಫೀಲ್ ಆಗ್ತಾರೆ. ಅದರಿಂದ ಅವರ ಮೇಲೆ ಟ್ರಸ್ಟ್ ಹೆಚ್ಚಾಗುತ್ತೆ. ಇನ್ನು 5th ಒನ್, ಸೈಲೆನ್ಸ್ ಬಿಲ್ಡ್ಸ್ ಸ್ಟ್ರೆಂತ್. ನಮ್ಮಲ್ಲಿ ತುಂಬ ಜನಗಳಿಗೆ ಸೈಲೆನ್ಸ್ ಅನ್ನೋದು ಇಷ್ಟ ಇಲ್ದಿರೋ ವಿಷಯ. ಸ್ವಲ್ಪ ಜನರಿಗೆ ಈ ಶಬ್ದ ಭಯಪಡಿಸುತ್ತೆ ಸಹ. ಸೈಲೆಂಟ್ ಆಗಿರೋದ್ರಿಂದ ಲೋನ್ಲಿನೆಸ್ ಫೀಲ್ ಆಗ್ತಾರೆ. ಕೆಲವರ ಆಲೋಚನೆ ಹೇಗಿರುತ್ತೆ ಅಂದರೆ, ಎಲ್ಲರೂ ನನ್ನ ನೋಡಬೇಕು, ನನ್ನ ಜೊತೆನೇ ಮಾತಾಡಬೇಕು, ನನ್ನ ತುಂಬ ಇಷ್ಟಪಡಬೇಕು, ನಾನು ಎಲ್ಲರ ಅಟೆನ್ಷನ್ನಲ್ಲೂ ಇರಬೇಕು ಅಂದ್ಕೊಳ್ತಾರೆ. ಅದಕ್ಕೋಸ್ಕರನೇ ಹೆಚ್ಚಾಗಿ ಮಾತಾಡ್ತಿರ್ತಾರೆ. ಸೈಲೆನ್ಸ್ ಅನ್ನೋದು ಒಂದು ಕನ್ನಡಿ ಅಂಥದ್ದು. ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಈ ಸೈಲೆನ್ಸ್ ಅನ್ನೋದು ತುಂಬ ಉಪಯೋಗ ಆಗುತ್ತೆ. ಟ್ರೂ ಸೆಲ್ಫ್ನ ಜೊತೆ ಕಾಂಟ್ಯಾಕ್ಟ್ ಆದಾಗ ನಮ್ಮ ರಿಯಾಲಿಟಿ ಹೊರಗೆ ಬರುತ್ತೆ. ಹಾಗಿರೋವಾಗ ನಾವು ಸಂತೋಷವಾಗಿರೋಕ್ಕೆ ಇನ್ನೊಬ್ಬರ ಅಟೆನ್ಷನ್ನ ಅವಶ್ಯಕತೆ ಇರಲ್ಲ. ನಿಮ್ಮ ಜೊತೆ ಮಾತಾಡೋರು ನಗ್ಬೋದು, ನಿಮ್ಮನ್ನ ಬೈಬೋದು, ಇನ್ಸಲ್ಟ್ ಮಾಡ್ಬೋದು. ಆದರೆ ಅದರ ಇಂಪ್ಯಾಕ್ಟ್ ನಿಮ್ಮ ರಿಯಾಲಿಟಿ ಕ್ಯಾರೆಕ್ಟರ್ ಮೇಲೆ ಇರಲ್ಲ. ನಿಮಗೆ ನೀವಿರೋವಾಗ ಒಂಟಿತನಕ್ಕೆ ಅವಕಾಶ ಇಲ್ಲ. ನೀವೇ ನಿಮ್ಮ ಬಲ. ಸೈಲೆಂಟಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ನಮ್ಮನ್ನು ನಾವು ಇನ್ನೂ ಇಷ್ಟಪಡ್ತೀವಿ. ಸೆಲ್ಫ್ ಕಾನ್ಫಿಡೆನ್ಸ್ ಸಹ ಹೆಚ್ಚಾಗುತ್ತೆ. ಇನ್ನು 6ನೇದು, ಸೈಲೆನ್ಸ್ ಹೆಲ್ಪ್ಸ್ ಟು ನೆಗೋಷಿಯೇಟ್. ಯಾವಾಗ ನಾವು ಕಾಮ್ ಆಗಿರ್ತೀವೋ ಆವಾಗ ನಮ್ಮ ಎದುರಲ್ಲಿರೋರಿಗೆ ನಮ್ಮ ಸ್ಟ್ರೆಂತ್ ಇಲ್ಲ ವೀಕ್ನೆಸ್ ಗೊತ್ತಾಗಲ್ಲ. ನಮ್ಮ ಸೈಲೆನ್ಸ್ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿರುತ್ತೆ. ನಿಮ್ಮ ಸೈಲೆನ್ಸ್ ಪರ್ಸನಾಲಿಟಿ ಹಿಂದೆ ಇರೋ ಮನುಷ್ಯನ್ನ ನೋಡಬೇಕು ಅಂತ ತುಂಬ ಕಾಯ್ತಿರ್ತಾರೆ ಎಲ್ಲರೂ.
ನಿಮ್ಮ ಮೈಂಡಲ್ಲಿ ಏನಿದೆಯೋ ತಿಳ್ಕೊಳ್ದೆ ನಿಮ್ಮ ಫ್ರೆಂಡ್ಸ್ಗೆ ಯಾವ ರೀತಿಯ ಸ್ಟೆಪ್ಸ್ ತಗೊಳ್ಬೇಕು ಅಂತ ಅರ್ಥ ಆಗಲ್ಲ. ಎದುರಲ್ಲಿರೋರನ್ನ ಹಾಗೆ ಆಲೋಚಿಸೋ ಹಾಗೆ ಮಾಡಿ, ನೀವು ಏನು ಆಲೋಚಿಸ್ತಿದ್ದೀರೋ ಅಂತ ಯೋಚನೆ ಮಾಡೋ ರೀತಿ. ಮತ್ತು ನೀವು ಸಹ ಒಂದು ಸರಿ ಸೈಲೆಂಟಾಗಿ ಇದ್ದು ನೋಡಿ ಅದರ ರಿಸಲ್ಟ್ ಹೇಗಿರುತ್ತೋ ಅಂತ. ಸೊ ಇದೇ ಸೈಲೆನ್ಸ್ಗೆ ಇರೋ ಪವರ್. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ. ಮರೀದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಪವರ್ ಆಫ್ ಮೆಡಿಟೇಷನ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ಸಹ ನೋಡಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಆ್ಯಂಡ್ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.